My friend, ನನ್ನ ಪ್ರಿಯ ಸ್ನೇಹಿತರೆ, God wants to bring you to a spacious place. ದೇವರು ನಿಮ್ಮನ್ನು ವಿಶಾಲವಾದ ಸ್ಥಳಕ್ಕೆ ಕೊಂಡೊಯ್ಯಲು ಬಯಸುತ್ತಾನೆ. Maybe you are hard pressed from every side. ಎಲ್ಲ ಕಡೆಗಳಿಂದ ಒತ್ತಲ್ಪಟ್ಟು ನೀವು ಇಕ್ಕಟ್ಟಿನಲ್ಲಿರಬಹುದು. Wicked people may be pressing you. ಕೆಟ್ಟ ಜನರು ನಿಮ್ಮನ್ನು ಒತ್ತುತ್ತಿರಬಹುದು. Sins may be pressing you. ಪಾಪವು ನಿಮ್ಮನ್ನು ಒತ್ತುತ್ತಿರಬಹುದು. And the problems of life may be pressing you. ಜೀವನದಲ್ಲಿರುವ ತೊಂದರೆಗಳು ನಿಮ್ಮನ್ನು ಒತ್ತುತ್ತಾ ಇರಬಹುದು. Deceptions may be pressing you. ವಂಚನೆಗಳು ನಿಮ್ಮನ್ನು ಒತ್ತುತ್ತಾ ಇರಬಹುದು. God is going to give you a release. ದೇವರು ನಿಮಗೆ ಬಿಡುಗಡೆಯನ್ನು ನೀಡುತ್ತಿದ್ದಾನೆ. Jesus will release you ಯೇಸು ನಿಮ್ಮನ್ನು ಬಿಡುಗಡೆ ಮಾಡುತ್ತಿದ್ದಾನೆ and bring you to a spacious place ಮತ್ತು ನಿಮ್ಮನ್ನು ವಿಶಾಲ ಸ್ಥಳಕ್ಕೆ ಕೊಂಡೊಯ್ಯುವನು. because He delights in you. ಯಾಕಂದರೆ ಆತನು ನಿಮ್ಮಲ್ಲಿ ಸಂತೋಷಿಸುತ್ತಾನೆ. He rejoices over you with singing. ಆತನು ನಿನ್ನಲ್ಲಿ ಹಾಡುತ್ತಾ ಉಲ್ಲಾಸಿಸುತ್ತಾನೆ. And He will rescue you. ಮತ್ತು ನಿಮ್ಮನ್ನು ರಕ್ಷಿಸುವನು. He'll rescue you and bring you to a spacious place. ನಿಮ್ಮನ್ನು ರಕ್ಷಿಸಿ ವಿಶಾಲವಾದ ಸ್ಥಳಕ್ಕೆ ಕರೆದೊಯ್ಯುವನು. This is God's promise for you, ಇದು ದೇವರು ನಿಮಗೆ ಕೊಟ್ಟ ವಾಗ್ದಾನ. as found in Psalm 18:19. ಕೀರ್ತನೆಗಳು 18:19 ಬರೆದಂತೆ. Now, what is the spacious place that He brings us to? ಆತ ನಮ್ಮನ್ನು ಸೇರಿಸುವ ಈ ವಿಶಾಲವಾದ ಸ್ಥಳ ಯಾವುದು? In Psalm 118 and verse 5, ಕೀರ್ತನೆಗಳು 118:5 ವಚನದಲ್ಲಿ the psalmist says, ಕೀರ್ತನೆಗಾರನು ಹೇಳುತ್ತಾನೆ, when hard pressed, I cried to the Lord. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು ಎಂದು. Hard pressed by failure, ಸೋಲಿನಿಂದಾದ ಇಕ್ಕಟ್ಟು, hard pressed by losses, ನಷ್ಟದಿಂದಾದ ಇಕ್ಕಟ್ಟು, hard pressed by agony and suffering in my spirit. ಆತ್ಮದಲ್ಲಿ ಉಂಟಾದ ದುಃಖ ಮತ್ತು ನೋವಿನಿಂದ ಆದಂಥ ಇಕ್ಕಟ್ಟು, The deceptions of the wicked people, ಕೆಟ್ಟ ಜನರ ವಂಚನೆಯಿಂದಾದ ಇಕ್ಕಟ್ಟು, the double-tongued people, ಎರಡು ನಾಲಿಗೆಯುಳ್ಳ ಮನುಷ್ಯರಿಂದಾಗಿ, and also the depressing spirits. ಖಿನ್ನತೆಯನ್ನು ಉಂಟು ಮಾಡುವ ಆತ್ಮಗಳಿಂದಾದ ಇಕ್ಕಟ್ಟು. At that time I cried to the Lord. ಆ ಸಮಯದಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು. He brought me into a spacious place. ಆತನು ನನ್ನನ್ನು ವಿಶಾಲ ಸ್ಥಳಕ್ಕೆ ತಂದನು. He rescued me and brought me to the spacious place. ರಕ್ಷಿಸಿ ನನ್ನನ್ನು ವಿಶಾಲ ಸ್ಥಳಕ್ಕೆ ಕರೆದೊಯ್ದನು. Yes, God will do it for you. ಹೌದು, ದೇವರು ಇದನ್ನು ನಿಮಗೆ ಮಾಡುವನು. Secondly, Psalm 31:8 says, ಎರಡನೆಯದಾಗಿ ಕೀರ್ತನೆಗಳು 31:8 ಹೇಳ್ತದೆ, He has not handed me over into the hands of the enemy. ಆತನು ನನ್ನನ್ನು ಶತ್ರುಗಳ ಕೈ ಕೆಳಗೆ ಬೀಳಿಸಲಿಲ್ಲ. Yes, people are jealous. ಹೌದು, ಜನರು ಹೊಟ್ಟೆ ಕಿಚ್ಚು ಪಡುತ್ತಾರೆ. People try to use us ಹೌದು, ಜನರು ನಮ್ಮನ್ನು ಉಪಯೋಗಿಸುತ್ತಾರೆ and squeeze everything from us ನಮ್ಮಲ್ಲಿರುವುದನ್ನು ಹಿಂಡಿ ಹಿಸುಕುತ್ತಾರೆ and run away. ಮತ್ತು ಬಿಟ್ಟು ಓಡಿ ಹೋಗುತ್ತಾರೆ. People don't believe in us even though they are with us. ನಮ್ಮೊಂದಿಗಿದ್ದರೂ ಕೂಡ ಅವರು ನಮ್ಮನ್ನು ನಂಬುವುದಿಲ್ಲ. People do not believe in the grace God has given us. ನಮಗೆ ದೇವರು ಕೊಟ್ಟ ಕೃಪೆಯನ್ನು ಕೂಡ ಅವರು ನಂಬುವುದಿಲ್ಲ. But God will deliver us from the enemy ಆದರೆ ದೇವರು ನಮ್ಮನ್ನು ಶತ್ರುಗಳಿಂದ ಬಿಡಿಸುತ್ತಾನೆ. and bring us to a spacious place. ವಿಶಾಲವಾದ ಸ್ಥಳಕ್ಕೆ ನಮ್ಮನ್ನು ಸೇರಿಸುತ್ತಾನೆ. God will do it for you. ಇದನ್ನು ನಿಮಗಾಗಿ ಮಾಡುವನು. Before the eyes of your enemies, ನಿಮ್ಮ ಶತ್ರುಗಳ ಮುಂದೆ ಇದನ್ನು ಮಾಡುವನು. He will anoint you with oil. ತೈಲದಿಂದ ನಿಮ್ಮನ್ನು ಅಭಿಷೇಕಿಸುವನು. Anoint your head with oil. ತಲೆಯನ್ನು ತೈಲದಿಂದ ಅಭಿಷೇಕಿಸುವನು. And He will prepare a banquet before your enemies for you. ನಿಮ್ಮ ವೈರಿಗಳ ಮುಂದೆ ನಿಮಗೋಸ್ಕರ ಔತಣವನ್ನು ಸಿದ್ಧಪಡಿಸುವನು. You will say, everything is peace around me now. ಆಗ ನೀವು ಹೇಳಿವ್ರಿ, ನನ್ನ ಸುತ್ತಲೂ ಎಲ್ಲವೂ ಸಮಾಧಾನಕರವಾಗಿದೆ. Solomon said, my father had to fight all his enemies lifelong. ಸೊಲೊಮೋನನು ಹೇಳಿದನು, ತನ್ನ ತಂದೆಯು ಜೀವನದುದ್ದಕ್ಕೂ ಯುದ್ಧ ಮಾಡಬೇಕಾಯಿತು. But God has given me peace on every side. ಆದರೆ ನನ್ನ ಸುತ್ತಲೂ ಎಲ್ಲವನ್ನು ಸಮಾಧಾನಕರವಾಗಿರಿಸಿದ್ದಾನೆ. I have no enemies. ನನಗೆ ಯಾವುದೇ ಶತ್ರುವಿಲ್ಲ. I am in a spacious place. ನಾನು ವಿಶಾಲ ಸ್ಥಳದಲ್ಲಿದ್ದೇನೆ. So He built the greatest kingdom. ಆದ್ದರಿಂದ ಅವನು ಒಂದು ದೊಡ್ಡ ರಾಜ್ಯವನ್ನು ಕಟ್ಟಿದನು. God will do it for you. ದೇವರು ನಿನಗೋಸ್ಕರ ಇದನ್ನು ಮಾಡುತ್ತಾನೆ. You will build in peace. ನೀವು ಶಾಂತಿಯಲ್ಲಿ ಬೆಳೆಯುವಿರಿ. Yes. ಹೌದು, Whatever you do will prosper. ನೀವು ಏನೇ ಮಾಡಿದರೂ ಅದು ನಿಮಗೆ ಸಮೃದ್ಧಿಯಾಗಿರುವುದು. He will deliver you from your enemies. ನಿಮ್ಮ ಶತ್ರುಗಳಿಂದ ನಿಮ್ಮನ್ನು ಬಿಡಿಸುವನು. He will deliver you from the situation of being hard pressed.
ಇಕ್ಕಟ್ಟಿನಲ್ಲಿ ಒಳಗಾದ ಪರಿಸ್ಥಿತಿಗಳಿಂದ ಆತನು ನಿಮ್ಮನ್ನು ಬಿಡಿಸುವನು. Are you hard pressed for finances? ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಇಕ್ಕಟ್ಟಿನಲ್ಲಿದ್ದೀರೋ? Hard pressed for success in life? ಯಶಸ್ಸಿಗಾಗಿ ಇಕ್ಕಟ್ಟಿನಲ್ಲಿದ್ದೀರೋ? Hard pressed because you do not have the miracles when you minister? ಸೇವೆಯಲ್ಲಿ ಅದ್ಭುತಗಳಿಲ್ಲದೆ ಇಕ್ಕಟ್ಟಿನಲ್ಲಿದ್ದೀರೋ? Hard pressed because of the problems in your family? ಕುಟುಂಬ ಜೀವಿತದ ತೊಂದರೆಗಳಿಂದಾಗಿ ಇಕ್ಕಟ್ಟಿನಲ್ಲಿದ್ದೀರೋ? The Lord is coming. ದೇವರು ಬರುತ್ತಿದ್ದಾನೆ. He was crucified on the cross, ಆತನು ಶಿಲುಬೆಗೆ ಹಾಕಲ್ಪಟ್ಟನು, bound on every side. ಎಲ್ಲ ಕಡೆಗಳಿಂದ ಕಟ್ಟಲ್ಪಟ್ಟನು. Yet he conquered death. ಆದರೂ ಮರಣವನ್ನು ಆತನು ಜಯಿಸಿದನು. He said, into thy hands I commend my spirit. ಆತನು ಹೇಳಿದನು, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ತಂದೆಯೇ. My spirit is hard pressed, ನನ್ನ ಆತ್ಮವು ಇಕ್ಕಟ್ಟಿನಲ್ಲಿದೆ, but Lord, I commend it into your hands. ಆದರೆ ನಾನು ನನ್ನ ಆತ್ಮವು ನಿನಗೆ The ಒಪ್ಪಿಸಿಕೊಡುತ್ತೇನೆ. Spirit of God came and resurrected him, ದೇವರ ಆತ್ಮವು ಬಂದು ಆತನನ್ನು ಪುನರುತ್ಥಾನಗೊಳಿಸಿತು and he rose up. ಮತ್ತು ಆತನು ಎದ್ದನು. You will rise up. ನೀವು ಎದ್ದೇಳುವಿರಿ. Many are the afflictions of the righteous, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ. the Lord shall deliver him out of them all. ಯೆಹೋವನು ಅವೆಲ್ಲವುಗಳಿಂದ ಬಿಡಿಸುತ್ತಾನೆ. Psalm 34:19. ಕೀರ್ತನೆ 34:19. And because you have loved the Lord, ನೀವು ದೇವರನ್ನು ಪ್ರೀತಿಸಿರುವುದರಿಂದ the Lord will rescue you, deliver you. ದೇವರು ನಿಮ್ಮನ್ನು ರಕ್ಷಿಸುವನು ಮತ್ತು ನಿಮ್ಮನ್ನು ಬಿಡಿಸುವನು. He will set you on high, ಆತನು ನಿಮ್ಮನ್ನು ಉನ್ನತದಲ್ಲಿಡುವನು and he will honor you. ಮತ್ತು ನಿಮ್ಮನ್ನು ಉದ್ಧರಿಸುವನು. Psalm 91:14, ಕೀರ್ತನೆಗಳು 91:14 15. ಮತ್ತು 15. God bless you with this blessing. ಈ ಆಶೀರ್ವಾದವನ್ನು ದೇವರು ನಿಮಗೆ ದಯಪಾಲಿಸಲಿ. And again Colossians 1:13 says, ಮತ್ತು ಕೊಲೊಸೆ 1:13 ಹೇಳ್ತದೆ, he delivers us from the dominion of the darkness of the world. ಆತನು ನಮ್ಮನ್ನು ಅಂಧಕಾರದ ಒಡೆತನದಿಂದ ಬಿಡಿಸುವನು ಎಂದು. And 2 Timothy 4:18, 2 ತಿಮೋತಿ 4:18. he rescues us from the evil attacks of the wicked people. ಆತನು ನಮ್ಮನ್ನು ಕೆಟ್ಟ ಜನರ ದಾಳಿಯಿಂದ ಕಾಪಾಡುವನು. God will rescue you. ದೇವರು ನಿಮ್ಮನ್ನು ರಕ್ಷಿಸುವನು. Now he is bringing you to a spacious place. ದೇವರು ನಿಮ್ಮನ್ನು ವಿಶಾಲವಾದ ಸ್ಥಳಕ್ಕೆ ಸೇರಿಸಲಿದ್ದಾನೆ. Just believe. ನಂಬಿರಿ ಅಷ್ಟೇ. Walk into that blessing ಆ ಆಶೀರ್ವಾದದ ಕಡೆಗೆ ನಡೆಯಿರಿ. in the name of Jesus. ಯೇಸುವಿನ ನಾಮದಲ್ಲಿ. Father, ತಂದೆಯೇ, deliver your people now. ನಿನ್ನ ಜನರನ್ನು ಬಿಡಿಸು ದೇವರೇ. Rescue them. ಅವರನ್ನು ರಕ್ಷಿಸು. Every evil power, ಎಲ್ಲ ಕೆಟ್ಟ ಶಕ್ತಿಗಳು, every evil person, ಎಲ್ಲ ದುಷ್ಟ ಶಕ್ತಿಗಳು, everything that presses them hard to squeeze them and destroy them. ಅವರನ್ನು ಹಿಂಡಿ ನಾಶ ಮಾಡುವುದಕ್ಕಾಗಿ ಎಲ್ಲ ಕಡೆಯಿಂದ ಒತ್ತುತ್ತಿರುವಾಗ You have destroyed their powers on the cross. ನೀನು ಶಿಲುಬೆಯಲ್ಲಿ ಆ ಶಕ್ತಿಯನ್ನು ನಾಶ ಮಾಡಿದ್ದಿ. Now in the name of Jesus, ಈಗ ಯೇಸುವಿನ ನಾಮದಲ್ಲಿ I rescue them and deliver them by your power. ನಿನ್ನ ಬಲದಿಂದ ಅವರನ್ನು ರಕ್ಷಿಸುತ್ತೇನೆ ಮತ್ತು ಬಿಡಿಸುತ್ತೇನೆ. Lord Jesus, release them now. ಕರ್ತನಾದ ಯೇಸುವೆ, ಅವರನ್ನು ಬಿಡಿಸು, ರಕ್ಷಿಸು. Answer our prayer. ನಮ್ಮ ಪ್ರಾರ್ಥನೆಗೆ ಉತ್ತರಿಸು. Release them. ಅವರನ್ನು ಬಿಡುಗಡೆ ಮಾಡು. Every joy, every blessing, let it come from all sides. ಎಲ್ಲ ಆನಂದವು ಆಶೀರ್ವಾದವು ಅವರ ಕಡೆಗೆ ಬರಲಿ. Let them be lifted up to great heights. ಅವರು ಉನ್ನತಕ್ಕೆ ಏರಿಸಲ್ಪಡಲಿ. Let them have all the blessings and be in a spacious place, enjoying everything. ಸಕಲ ಆಶೀರ್ವಾದವನ್ನು ಪಡೆದವರಾಗಿ ವಿಶಾಲವಾದ ಸ್ಥಳದಲ್ಲಿ ಆಶೀರ್ವಾದದ ಜೀವಿತವನ್ನು ನಡೆಸಲ್ಪಡಲಿ. Give them a spacious house, ವಿಶಾಲವಾದ ಮನೆಯನ್ನು ದಯಪಾಲಿಸು. spacious placement, ವಿಶಾಲವಾದ ಉದ್ಯೋಗ ಅವಕಾಶ, spacious business, ವಿಶಾಲವಾದ ವ್ಯಾಪಾರ, spacious spirit ವಿಶಾಲವಾದ ಆತ್ಮ, with prophetic anointing, ಪ್ರವಾದಿಸುವ ಅಭಿಷೇಕದೊಂದಿಗೆ, and spacious, wonderful family life. ಅದ್ಭುತವಾದ ವಿಶಾಲವಾದ ಕೌಟುಂಬಿಕ ಜೀವಿತ. Thank you for doing it, Lord. ಹೀಗೆ ಮಾಡುವುದಕ್ಕಾಗಿ ಸ್ತೋತ್ರ ದೇವರೇ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you richly. ದೇವರು ಹೇರಳವಾಗಿ ಆಶೀರ್ವದಿಸಲಿ. And also download the Jesus Calls app, ಮತ್ತು ಯೇಸು ಕರೆಯುತ್ತಾನೆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿರಿ. both in Android and iOS. ಆಂಡ್ರಾಯ್ಡ್ ಮತ್ತು iOS ಅಲ್ಲಿ. The content of the app will bring great blessings and hope to you. ಆಪ್ ನಲ್ಲಿರುವಂತಹ ವಿಷಯಗಳು ನಿಮಗೆ ನಿರೀಕ್ಷೆ ಮತ್ತು ಆಶೀರ್ವಾದವನ್ನು ತರುತ್ತವೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.